ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ ಮಹಾದೇವ. ಈಗ ನಾವು ಹೊಂಟಿವಿ ಮಥುರಾಗ. ಈಗ ಮಥುರಾ ಸಮೀಪ ಬಂದೀವಿ. ನಿನ್ನೆ ನಾವು ಋಷಿಕೇಶ್ದಾಗ ಇದ ಟ್ರೈನ್ ಹತ್ತಿದ್ವಿ. ಈಗ ನಾವು ಟ್ರಾವೆಲ್ ಮಾಡಕತ್ತಿದ್ದ ಟ್ರೈನ್ ಸ್ಪೆಷಲ್ ಟ್ರೈನ್ ರೀ. ಇದ ಟ್ರೈನ್ ನಂಬರ್ 0 ಚಾಲು ಆಕೈತಿ ನೋಡ್ರಿ. 06598 ಟ್ರೈನ್ ನಂಬರ್ ಇದ ನೋಡ್ರಿ. 0 ಚಾಲು ಆಗತೈತ್ರಿ. ಇದು ಸ್ಪೆಷಲ್ ಟ್ರೈನ್ ಇರ್ತಾವ ನೋಡ್ರಿ. ಇವ ಟ್ರೈನ್ ಬಾಳ ಡಿಲೇ ಆಗುವಂತದ ಚಾನ್ಸಸ್ ಇರ್ತಾವ. ನಿನ್ನೆ ರಾತ್ರಿ ಋಷಿಕೇಶ್ದಾಗ 4 ತಾಸು ಡಿಲೇ ಐತ್ರಿ ಟ್ರೈನ್ ಇಂದ. 6 ಗಂಟೆ ಬರೋ ಟ್ರೈನ್ 10:20 ಬಂದಿತ್ತು. ನೀವೇನಾರ ಋಷಿಕೇಶ್ ಲಾಗ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡ್ಕೊಂಡ್ ಬರ್ರಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗ ಇರ್ತೈತಿ. ಇದು ಕೇದಾರ್ನಾಥ್ ಸೀರೀಸ್ ಇಂದ ಲಾಸ್ಟ್ ಲಾಗ್ ನೋಡ್ರಿ. ನಿನ್ನೆ ರಾತ್ರಿ 10:20 ಈ ಟ್ರೈನ್ ಹತ್ತಿ ನಾವು ಬಂದಿವಿ. ಈಗ ಮಥುರಾ ಸಮೀಪ ಬಂದಿವ್ರಿ. ಈಗ ಇನ್ನೊಂದು ಹಾಫ್ ಎನ್ ಅವರ್ 1 ಅವರ್ ಮಟ ಮಥುರಾಗ ರೀಚ್ ಆಕಿವಿ ನಾವು. ಇವತ್ತು ನಮ್ ಕಡೆ ಬಹಳ ಟೈಮ್ ಇಲ್ಲ. ಎಷ್ಟಕ್ಕದಷ್ಟ ಕೃಷ್ಣ ಜನ್ಮಭೂಮಿ ಮಥುರಾ ಮತ್ತು ವೃಂದಾವನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಡ್ರಿ. ರಾಧೇ ರಾಧೇ, ಜೈ ಶ್ರೀ ಕೃಷ್ಣ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಕೃಷ್ಣ ಜನ್ಮಭೂಮಿ ಮಥುರಾಗ. ಇಲ್ಲ ಕ್ಲಾಕ್ ರೂಮ್ ಐತಿ. ಇಲ್ಲೆಲ್ಲ ನಮ್ದು ಲಗೇಜ್ ಇತ್ತ. ಈಗ ನಾವು ಹೋಗ್ಬೇಕು. ಮತ್ತೆ ಇದು ಸ್ಟೇಷನ್ ಔಟ್ ಸೈಡ್ ಇಂದ ಮತ್ತೆ ಇಲ್ಲೇ ಐತಿ ನೋಡ್ರಿ. ಸ್ಟೇಷನ್ ಕಡೆನೇ ಐತಿ ನೋಡ್ರಿ ಕ್ಲಾಕ್ ರೂಮ್. ಮತ್ತೆ ಇಲ್ಲಿ ಟಾಯ್ಲೆಟ್ ಐತಿ, ಎಲ್ಲಾನು ಐತಿ. ಮತ್ತೆ ಸ್ಟೇಷನ್ ಮಾತ್ರ ಅನಾಹುತ ಐತಿ ನೋಡ್ರಿ ದೊಡ್ಡದ. ಫ್ರೆಂಡ್ಸ್, ದ್ವಾರಕಾಧೀಶ್ ಮಂದಿರ ಕಡೆ ಯಮುನಾ ಘಾಟ್ ಐತಿ. ಅಲ್ಲಿ ಹೊಂಟಿವಿ. ಒಬ್ಬರಿಗೆ 20 ರೂಪಾಯಿ ತೊಂತಾರೆ. ಫ್ರೆಂಡ್ಸ್, ಈಗ ಹೊಂಟಿವಿ ಇದ್ರ ಕಡೆ ಯಮುನಾ ಘಾಟ್ ಕಡೆ. ದ್ವಾರಕಾಧೀಶ್ ಮಂದಿರ ಕಡೆನೇ ಐತಂತ. ಫ್ರೆಂಡ್ಸ್, ಇಲ್ಲಿ ಮಥುರಾದಾಗ ಎಲ್ಲ ಹಳೆ ಮನೆ ಅದಾವ ನೋಡ್ರಿ. ಒಂಥರ ಕಾಶಿಗೆ ಬಂದಂಗೆ ಆತೈತಿ ನಮ್ಗೆ. ಬನಾರಸ್ಗೆ ಗಲಿಯ ನೋಡ್ದಂಗೆ ಆತೈತಿ. ಫ್ರೆಂಡ್ಸ್, ಈಗ ಯಮುನಾ ಸ್ನಾನ ಆತ್ ನೋಡ್ರಿ ನಮ್ದೀಗ. ಈಗ ನಾವು ಹೋಗೋಣ ದ್ವಾರಕಾಧೀಶ ಮಂದಿರ ಹಿಂಗ ದರ್ಶನ ಮಾಡಕ ಹೋಗೊಂಬರ್ರಿ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಮಥುರಾದಾಗ ದ್ವಾರಕಾಧೀಶ್ ಮಂದಿರ್ ಕಡೆ. ಯಮುನಾ ಘಾಟ್ ಕಡೆನ ಐತಿ ನೋಡ್ರಿ. ಈ ದೇವಸ್ಥಾನದಿಂದ ಒಂದು ಬಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ. ಈ ದೇವಸ್ಥಾನದಾಗ ಏನ್ ಕಂಬಾದ ನೋಡ್ರಿ. ಆ ಕಂಬ ಕೊಟ್ಟಾಗ ಸಣ್ಣ ಹುಡುಗರು ಆಡ್ತಿದ್ರಂತ. ಆಡೋ ಮುಂದೆ ಇಲ್ಲಿ ಸೆಕ್ಯೂರಿಟಿ ಬಂದು ಅವ್ರಿಗೆ ಬೈತಾನಂತ. ಇಲ್ಲಿ ಆಟಾಡಕ್ ಹೋಗ್ಬಿಡ್ರಿ, ಹೊರಗ್ ನಡ್ರಿ ಅಂತೇಳಿ ಸೆಕ್ಯೂರಿಟಿ ಬೈದ್ ಕಳಿಸ್ತಾನಂತ. ಅವ್ರ ಸೆಕ್ಯೂರಿಟಿ ಮುಕ್ಕೊಂದಾಗ ಶ್ರೀಕೃಷ್ಣ ಪರಮಾತ್ಮ ರಾತ್ರಿ ಅವ್ರ ಕನಸದಾಗ ಬಂದ ಆ ಸಣ್ಣ ಹುಡುಗರಿಗೆ ನೀ ಬೈಬೇಡ, ಅವ್ ಸಣ್ಣ ಹುಡುಗರೆಲ್ಲ ನನ್ನ ಮಿತ್ರ ನನ್ನ ಕೊಟ್ಟಾಗ ಆಟಾಡ್ತಿರ್ತಾರ ಅಂತ ಹೇಳ್ತಾರಂತ. ಅದಾದ್ಮ್ಯಾಗ ಸೆಕ್ಯೂರಿಟಿ ಎಲ್ಲಾರು ಮನಿ ಹೋಗಿ ಮತ್ತ ಅವ್ ಸಣ್ಣ ಹುಡುಗರು ಕರ್ಕೊಂಬಂದ ಆಟಾಡಕ್ ಬಿಟ್ರಂತ. ಇಲ್ಲಿ ಈಗೂ ಶ್ರೀಕೃಷ್ಣ ಪರಮಾತ್ಮ ಸಣ್ಣ ಹುಡುಗರು ಕೊಟ್ಟಾಗ ಆಟ ಆಡಕ್ ಬರ್ತಾರಂತ ನೋಡ್ರಿ. ಎಲ್ಲಾರು ಹೇಳ್ರಿ ಜೈ ಶ್ರೀಕೃಷ್ಣ, ರಾಧೇ ರಾಧೇ. ಫ್ರೆಂಡ್ಸ್, ಅನ್ನಾವತ್ ಆಟೋದಾಗ ಬಂದ್ಬಿಟ್ಟಿವಿ ನಾವೀಗ ಕೃಷ್ಣ ಜನ್ಮಭೂಮಿ. 15 ರೂಪಾಯಿ ತಗೊಂಡ 15 ರೂಪಾಯಿ ಅಂದಿನ. 15 ರೂಪಾಯಿ. ಫ್ರೆಂಡ್ಸ್, ಇದು ಕೃಷ್ಣ ಜನ್ಮಭೂಮಿ ದೇವಸ್ಥಾನದಿಂದ ಎಂಟ್ರೆನ್ಸ್ ನೋಡ್ರಿದ್ದ. ಹಿಂಗ ನಾವು ಹೋಗೋಕಿ ಮೊದ್ಲು ತಿಲಕ್ಕೆಲ್ಲ ಹಚ್ಕೊಂಡ್ಬಿಡೋಣ ಅಂತ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಕೃಷ್ಣ ಜನ್ಮಭೂಮಿ ದೇವಸ್ಥಾನ ಕಡೆ. ಈ ಮಂದಿರ ದ್ವಾಪರ ಯುದ್ಧದಾಗ ಫಸ್ಟ್ ಟೈಮ್ ನಿರ್ಮಾಣ ಮಾಡಿದ್ರ. ಮುಘಲರದ ರಾಜ ದುಷ್ಟ ಔರಂಗಜೇಬ್ ಏನದ ನೋಡ್ರಿ ಈ ಮಂದಿರ ಪೂರಾ ಕೆಡವಿ ಅಲ್ಲಿ ಶಾಹಿ ಮಸೀದಿ ಕಟ್ತಾನ. ಆಕ್ಚುಲ್ ಆಗಿ ಏನ್ ಕೃಷ್ಣ ಜನ್ಮಭೂಮಿ ಐತ್ ನೋಡ್ರಿ ಅದು ಬೆಳೆಸ್ಯಾನ ನೋಡ್ರಿ ಔರಂಗಜೇಬ್ ದುಷ್ಟ. ಈಗೀಗ ರೀಸೆಂಟ್ಲಿ ಇದ ಮಂದಿರ ನಿರ್ಮಾಣ ಮಾಡ್ಯಾರಂತ. ಕೃಷ್ಣ ಜನ್ಮಭೂಮಿ ಒರಿಜಿನಲ್ ಸ್ಥಾನ ಏನೈತ್ ನೋಡ್ರಿ ಆ ಸ್ಥಾನ ಏನೈತಲ್ಲ ಈಗ ಅಲ್ಲೇ ಮಸೀದಿ ಐತ್ರಿ. ಈಗಾದ್ರೂ ನಾವೆಲ್ಲ ನೋಡ್ಕೊಂಡ್ ಬಂದ್ವಿ. ಮೊಬೈಲ್ ಎಲ್ಲ ಒಳಗೆಲ್ಲ ಅಲಾವ್ ಇಲ್ಲ, ಹಂಗಾಗಿ ಎಲ್ಲಾ ವಿಡಿಯೋ ಮಾಡಕ್ ಆಗಾಕತ್ತಿಲ್ಲ. ದಯವಿಟ್ಟು ಕ್ಷಮೆ ಇರ್ಲಿ. ಇನ್ನ ಮಟ್ಟ ಕೋರ್ಟದಾಗ ಕೇಸ್ ನಡೆಯಕತ್ತೈತ ಅಂತ ನೋಡ್ರಿ. ಮತ್ ಇದೇ ತರ ಕಾಶಿ ವಿಶ್ವನಾಥ್ ಮಂದಿರ ಧ್ವಂಸ ಮಾಡ್ಯಾರ. ಇವೆರಡು ಇನ್ನು ಕೋರ್ಟದಾಗ ಕೇಸ್ ಪೆಂಡಿಂಗ್ ಅದಾವ. ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ಫೋನ್ ಅಲಾವ್ ಇಲ್ಲ ನೋಡ್ರಿ.
ಹಂಗಾಗಿ ಇಲ್ಲಿ ಲಾಕರ್ ರೂಮ್ ಅದಾವ. ಇಲ್ಲಿ ಲಾಕರ್ ರೂಮ್ದಾಗೆಲ್ಲ ಇಟ್ಟೋಗ್ಬೇಕು. ಮತ್ತು ಹೆಡ್ಫೋನ್ಸ್ ಮತ್ತು ಇಂಥದ್ದು ವಾಚ್, ಸ್ಮಾರ್ಟ್ ವಾಚು ಅಲಾವ್ ಇದ್ದಿಲ್ಲ. ಎಲ್ಲ ಇಲ್ಲಿ ಲಾಕರ್ ರೂಮ್ದಾಗ ಜಮಾ ಮಾಡಿ, ಬ್ಯಾಗು ಅಲ್ಲೇ ಜಮಾ ಮಾಡಿ ಮತ್ತು ನಾವು ದರ್ಶನ ಮಾಡ್ಕೊಂಬಂದ್ವಿ. ಮಂದಿರ ಮಾತ್ರ ಭಾಳ ಅಂದ್ರೆ ಭಾಳ ಚಂದ ಐತಿ ರೀ, ಭಾಳ ಮಸ್ತ್ ಐತಿ. ನಿಮ್ಗೆ ತೋರಿಸ್ಬೇಕಂತಿತ್ತು, ಬಟ್ ಮೊಬೈಲ್ ಅಲಾವಿಲ್ಲ. ಈಗ ಮತ್ತು ಈ ದರ್ಶನ ಆತ ಭಾಳ ಚಲೋ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಲಾಕರ್ ಐತಿ. ಆಮೇಲೆ ಮತ್ತು ಇಲ್ಲಿ ಲೇಡೀಸ್ ವಾಶ್ರೂಮ್, ಜೆಂಟ್ಸ್ ವಾಶ್ರೂಮ್, ಮತ್ತು ಇಲ್ಲಿ ಅಂಗಡಿ ಎಲ್ಲ ಅದಾವ ನೋಡ್ಬೋದು ಫ್ರೆಂಡ್ಸ್. ಇದು ಎಂಟ್ರೆನ್ಸ್ ನೋಡ್ರಿ, ಮೇನ್ ಎಂಟ್ರೆನ್ಸ್ ಇದೆ. ಒಳಗೆಲ್ಲ ಸೆಕ್ಯೂರಿಟಿ, ಫುಲ್ ಹೆವಿ ಸೆಕ್ಯೂರಿಟಿ ಚೆಕ್ ಮಾಡ್ತಿರ್ತಾರೆ. ಭಾಳ ಸ್ಟ್ರಿಕ್ಟ್ಲಿ ಚೆಕ್ ಮಾಡ್ತಾರೆ ನೋಡ್ರಿ, ಎಲ್ಲಾನು ಚೆಕ್ ಮಾಡ್ತಾರೆ. ಹೆಡ್ಫೋನ್ಸ್ ಅಲಾವಿಲ್ಲ, ಏನೂ ಅಲಾವಿಲ್ಲ ನೋಡ್ಬೋದು. ಮತ್ತೆ ಅಲ್ಲಿ ಶ್ರೀಕೃಷ್ಣದೆಲ್ಲ ಹಾಕ್ಯಾರ, ಮಸ್ತ್ ಐತಿ. ರಾಧೇ ರಾಧೇ ಫ್ರೆಂಡ್ಸ್. BRTC ಬಸ್ ತಗೊಂಡಿವಿ, UP का BRTC ಬಸ್, ಚಿಗರಿ ಬಸ್ ಅಣ್ಣ. ಇವತ್ತೆ ಇಬ್ರು ಮಂದಿ ಮಿಸ್ ಆಗಿದ್ರು, ಚೇತನ್ ಮತ್ತು ನಿಖಿಲ. ಬಸ್ ಅನ್ನ ನಿಂದ್ರಿಸಾನ UP ದಾಗ ಬಂದಂದ್ರೆ ಒಬ್ಬರಿಗೆ 20 ರೂಪಾಯಿ ನೋಡ್ರಿ. ವೃಂದಾವನಿಗೆ 20 ನಿಮಿಷದಾಗ ಮುಡ್ತೀವಿ ಅಂತ ನಾವು ನೋಡ್ರಿ. ಹುಡುಗರೇ ತಪ್ಪಿಸ್ಕೊಂಡವ್ರೆ, ಓಡೋಡ್ ಬಂದಾರ. ಲೇಟಾಗಿ ಬಂದ್ವಿ ಫ್ರೆಂಡ್ಸ್. ಇದೆಲ್ಲ ಮಾಯಾವತಿ ಚೌಕ್ ಅಂತ. ಇಲ್ಲಿಂದ ಪ್ರೇಮ್ ಮಂದಿರ 2.5 ಕಿಲೋಮೀಟರ್ ಆಗಿದೆ. ಈಗ ಜಸ್ಟ್ ಮ್ಯಾಪ್ದಾಗ ನೋಡಿ ಒಬ್ಬೊಬ್ಬರಿಗೆ 10 ರೂಪಾಯಿ ತೊಗೊಂಡಾರ. ಹೊಂಟಿವಿ ಈಗ, ಹೋಗ್ಬರಿ ಪ್ರೇಮ್ ಮಂದಿರಿಗೆ ಹೋಗೋಣಂತ. ರಾಧೇ ರಾಧೆ ಫ್ರೆಂಡ್ಸ್. ಮಥುರಾ ಮತ್ತು ವೃಂದಾವನ ಹುಬ್ಳಿ ಧಾರವಾಡ ಇದ್ದಂಗೆ ನೋಡ್ರಿ. 10 ಕಿಲೋಮೀಟರ್ ಡಿಸ್ಟೆನ್ಸ್ದಾಗ ಅದಾವ. ಬಸ್ ಎಲ್ಲ ಹೋಗ್ತಿರ್ತಾವ, ಆಟೋ ಎಲ್ಲ ಹೋಗ್ತಿರ್ತಾವ. ಗೌರ್ಮೆಂಟ್ ಬಸ್ಸಿಗೆ ಬಂದ್ರೆ ಒಬ್ಬರಿಗೆ 20 ರೂಪಾಯಿ ತೊಗೊಂತಾರೆ. 10 ಕಿಲೋಮೀಟರ್ ಡಿಸ್ಟೆನ್ಸ್ದಾಗ ಐತಿ. ಗೌರ್ಮೆಂಟ್ ಬಸ್ ಅದು AC ಬಸ್ ಇದೆ, ನಾರ್ಮಲ್ ಬಸ್ ಅಲ್ಲ. BRTC ಬಸ್ ಇರ್ತಾವಲ್ಲ ಹಂಗ, ಆ ಥರ ಐತೆ ನೋಡ್ರಿ. ಆ ಥರ. ಹಾಯ್ ಫ್ರೆಂಡ್ಸ್, ನಾವೀಗ ಬಂದು ಪ್ರೇಮ್ ಮಂದಿರ್ ಶಾಪಿಗೆ. ನಾವು ಇವಾಗ ಬಂದಿದ್ದು 1 ಗಂಟೆಗೆ ಟೈಮ್, ಬಟ್ ಗುಡಿ ಓಪನಿಂಗ್ ಆಗೋದು 4 ಗಂಟೆ ಅಷ್ಟೇ. ಹೊರಗಿಂದ ನಮಸ್ಕಾರ ಮಾಡೋಣ ಅಂತ. ಯಾಕಂದ್ರೆ ನಮ್ದು 4 ಗಂಟೆ ಏನು ಟ್ರೈನ್ ಐತಿ, ಟೈಮ್ ಇಲ್ಲ. ಹಂಗೆ ಹೊರಗಿಂದ ದರ್ಶನ ಮಾಡ್ಕೊಂಡು ಬಂದೀವಿ. ಈಗ ಪ್ರೇಮ್ ಮಂದಿರ ನೋಡೋಣ ಅಂತ. ಈಗ ಇಲ್ಲಿ ಪ್ರೇಮ್ ಮಂದಿರಿಗೆ ಬಂದೀವಿ. ಪ್ರೇಮ್ ಮಂದಿರ ಕ್ಲೋಸ್ ಇರ್ತೈತೆ ಅಂತ 12 ಗಂಟೆಲಿ 4 ಗಂಟೆ ಮಟ ನೋಡೋಕ್ಕಾಗಲಿಲ್ಲ. ಅಷ್ಟೇ ಹೊರಗಿಂದ ದರ್ಶನ ಮಾಡಿದ್ವಿ. ಈಗ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ ವಚನಂ ಮಧುರಂ ಚರಿತಂ ಮಧುರಂ ವಸನಂ ಮಧುರಂ ಫಲಿತಂ ಮಧುರಂ ಚಲಿತಂ ಮಧುರಂ ಭ್ರಮಿತಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ. ಈಗ ಮತ್ತೆ ನಾವು ಇದಕ್ಕೊಂಡ್ವಿ ಮಥುರಾ ಜಂಕ್ಷನ್ಗೆ. ಒಬ್ಬರಿಗೆ 40 ರೂಪಾಯಿ ತೊಗೊಂಡ್ರೆ ಸವಾರಿ. 40 ರೂಪಾಯಿ ಸವಾರಿ ಅಂತ ನೋಡ್ರಿ ಒಬ್ಬರು ಪರ್ಸನ್. ಫ್ರೆಂಡ್ಸ್, ಇವತ್ತು ನಮ್ಗೆ ವೃಂದಾವನದಾಗ ಎಲ್ಲೂ ದರ್ಶನ ಮಾಡೋಕೆ ಸಿಗ್ಲಿಲ್ಲ ನೋಡ್ರಿ. ಮಥುರಾದಾಗ ದರ್ಶನ ಮಾಡೋಕೆ ಸಿಗ್ತಾ, ವೃಂದಾವನದಾಗ ಸಿಗ್ಲಿಲ್ಲ ನಮ್ಗೆ. ಅದಕ್ಕಂದ್ರೆ 12 ಗಂಟೆಲಿ 4 ಗಂಟೆ ಮಟ್ಟ ಎಲ್ಲ ಮಂದಿರ ಕ್ಲೋಸ್ ಇರ್ತಾವಂತ ನೋಡ್ರಿ ಇಲ್ಲಿ. ಅದಕ್ಕೆ ದರ್ಶನ ಮಾಡೋಕೆ ಸಿಗ್ಲಿಲ್ಲ. ಮತ್ತೀಗ ನಾವು ಬಂದ್ವಿ ಮಥುರಾ ಜಂಕ್ಷನಿಗೆ. ಸ್ಟೇಷನ್ ಭಾಳ ದೊಡ್ಡದೈತ್ರಿ. ನಮ್ದು ಡೆಲ್ಲಿದಾಗ ಹಜರತ್ ನಿಜಾಮುದ್ದೀನ್ಲಿ ನಮ್ಮ ಹುಬ್ಳಿ ಟ್ರೈನ್ ಐತ್ರಿ. ಅದು ಹುಬ್ಳಿ ಎಕ್ಸ್ಪ್ರೆಸ್ ಅಂತಿತ್ತು. ಆ ಟ್ರೈನ್ ಇದಕ್ಕೆ ಇಲ್ಲಿ ಸ್ಟಾಪ್ ಇಲ್ಲ. ಇಲ್ಲ ಮಥುರಾದಾಗ ಸ್ಟಾಪ್ ಇಲ್ಲ, ಆಗ್ರಾದಾಗ ಐತಿ. ಅದಕ್ಕೆ ನಾವು ಹೊಂಟಿವಿ ಆಗ್ರಾಗೆ. ಈಗ ಟೈಮ್ 2:30 ಹಂಗೆ ಆಗೈತೆ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಇದು ಟ್ರೈನ್ ಹತ್ತಿ ಆಗ್ರಾಗ ಹೋಗ್ಬೇಕು. ಆಗ್ರಾಗ ಹೋಗಿ ನಮ್ಮ ಹುಬ್ಳಿ ಟ್ರೈನ್ ಹತ್ತಬೇಕು. ನಾವು ಹುಬ್ಳಿ ಹೋಗಕ್ಕೆ ಏನು ರಿಟರ್ನ್ ಟ್ರೈನ್ ಐತೆ ನೋಡ್ರಿ, ಅದು ಮಥುರಾ ಮ್ಯಾಗ ಬರ್ತೈತಿ. ಬಟ್ ಅದು ಮಥುರಾಗ ಸ್ಟಾಪ್ ಕೊಟ್ಟಿಲ್ರಿ ಅವ್ರು. ಮಥುರಾಗ ಸ್ಟಾಪ್ ಕೊಟ್ರೆ ಭಾಳ ಬೆಸ್ಟ್ ಆಕೈತಿ. ಮಥುರಾ ಊರು ಭಾಳ ದೊಡ್ಡದೈತ್ರಿ. ಮತ್ತೆ ಇಲ್ಲಿ ಟೂರಿಸ್ಟ್ ಭಾಳ ಮಂದಿ ಬರ್ತಿರ್ತಾರೆ ದೇವ್ರ ದರ್ಶನ ಮಾಡಾಕ. ಹಂಗಾಗಿ ಮಥುರಾಗ ಸ್ಟಾಪ್ ಕೊಡ್ಬೇಕಾಗಿತ್ತು, ಅವ್ರು ಸ್ಟಾಪ್ ಕೊಟ್ಟಿಲ್ಲ. ಅದೊಂದು ಸ್ವಲ್ಪ ಬೇಜಾರಾತ. ಮತ್ತು ಆಗ್ರಾಗ ಹೋಗಿ ಮತ್ತೆ ಹತ್ಬೇಕು ನಾವು ಈಗ ಹುಬ್ಳಿಗೆ ಹೋಗಕ್ಕೆ ಟ್ರೈನ್. ಮತ್ತು ಆಗ್ರಾ ರೈಲ್ವೆ ಸ್ಟೇಷನ್ ನೋಡಾಕ ಈ ಥರ ಕಾಣ್ತೈತಿ. ಮಥುರಾ ಜಂಕ್ಷನ್ ಎದುರಿಗೆ ಚೌಕ ಐತಿ, ಮತ್ತು ಎದುರಿಗೆ ದೊಡ್ಡದೈತಿ. ಇದು ಚಲೋನೇ ಐತಿ, ಬಟ್ ಅದು ಮಸ್ತ್ ಐತ್ರಿ ಫ್ರೆಂಡ್ಸ್. ನಿನ್ನೆ ಆಗ್ರಾದಾಗ ಹತ್ತಿ ಮತ್ತು ನಾವು ಈಗ ಹೊಂಟಿವಿ ಹುಬ್ಳಿ ಕಡೆ. ಈಗ ಟೈಮ್ 10 ಗಂಟೆ ಹಂಗೆ ಆಗೈತಿ ನೋಡ್ರಿ. ಈಗ ಕೊಪ್ಪರಗಾವ್ ಕಡೆ ಬಂದೈತಿ ಈಗ ಟ್ರೈನ್ ನಮ್ದು. ನಮ್ಮ ಹುಬ್ಳಿಗೆ ರಾತ್ರಿ 4 ಗಂಟೆಗೆ ಬಿಡ್ತೈತಿ. 14 ತಾರೀಕಿಗೆ ಬೆಳಗ್ಗೆ 4 ಗಂಟೆಗೆ ನಾವು ಹುಬ್ಳಿದಾಗ ಇರ್ತೀವಿ. ಹೊಂಟಿವಿ ಈಗ ಫ್ರೆಂಡ್ಸ್. ಇದು ಟ್ರೈನ್ ಹಜರತ್ ನಿಜಾಮುದ್ದೀನ್ ಹುಬ್ಳಿ ಎಕ್ಸ್ಪ್ರೆಸ್, ಟ್ರೈನ್ ನಂಬರ್ 20658. ಈಗ ಹುಬ್ಳಿಲೇ ಡೆಲ್ಲಿಗೆ ಹೋಗ್ಬೇಕಂದ್ರೆ ಇದು ಟ್ರೈನ್ ಆ್ಯಕ್ಚುಲಾಗಿ ಇದು 30 ತಾಸು ಕವರ್ ಮಾಡ್ಬೋದು. ಇದು ಟ್ರೈನ್ ಸ್ಟಾಪ್ ಭಾಳ ಕೊಟ್ಟಾರ, ಅಂದ್ರೆ ಭಾಳ ಟೈಮಿಂಗ್ ಕೊಟ್ಟಾರ ನೋಡ್ರಿ. ಇದು ಒಂದು ಊರ್ಲಿ ಇನ್ನೊಂದು ಹೋಗ್ಬೇಕಂದ್ರೆ ಟೈಮಿಂಗ್ ಭಾಳ ಕೊಟ್ಟಾರ. ಹಾಗಾಗಿ ಸ್ಲೋ ಆಗಕತ್ತೈತಿ ಫ್ರೆಂಡ್ಸ್. ಈಗ ಮತ್ತು ನಾವು ಹುಬ್ಳಿಗೆ ರಿಟರ್ನ್ ಹೊಂಟೀವಿ.
ಈಗ ನಾವು AC ಬುಕ್ ಮಾಡಿಬಿಟ್ಟು ನೋಡ್ರಿ. ಈಗ ಹೋಗೋ ಮುಂದೆ ಸ್ಲಿಪ್ಪರ್ ಇತ್ತ, ಬರೋ ಮುಂದೆ AC ಬುಕ್ ಮಾಡಿವಿ. ಎಲ್ಲರೂ ನೋಡ್ರಿ, ಎಲ್ಲರೂ ಸುಸ್ತಾಗ್ಬಿಟ್ಟಾರ ಫ್ರೆಂಡ್ಸ್. ಮತ್ತೆ ಕೇದಾರ್ನಾಥ್ ಬಗ್ಗೆ ಹೇಳ್ಬೇಕಂದ್ರೆ ಅದೊಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಯಾವಾಗ ಮಟ್ಟ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಅವಾಗ ಮಟ್ಟ ನಮ್ಗೆ ಗೊತ್ತಾಗೋದಿಲ್ಲ ರೀ. ಈಗ ನಾವೇನು ಅಲ್ಲಿ ಹೋಗಿರ್ತೀವಲ್ರಿ, ನಮಗೂ ರೀಲ್ಸ್ದಾಗ ನೋಡಿ ಹೋಗ್ಬೇಕು ಅನ್ನಿಸ್ತಿರ್ತೈತಿ. ಬಟ್ ಅಲ್ಲಿ ಹೋದ್ಮ್ಯಾಗ ಅದೊಂದು ಫೀಲಿಂಗ್ಸ್ ಏನಿರ್ತೈತಲ್ಲ ಅದು ಹೇಳೋಕ್ಕಾಗೋದಿಲ್ಲ. ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫೀಲಿಂಗ್ಸ್. ಮತ್ತು ಭಾಳ ಚಲೋ ಅನ್ನಿಸ್ತು. ಕೇದಾರ್ನಾಥ್ ದರ್ಶನ ಆತ, ಬದ್ರಿನಾಥ್ ದರ್ಶನ ಆತ, ಗಂಗಾ ಸ್ನಾನ ಮಾಡಿದ್ವಿ, ಯಮುನಾ ಸ್ನಾನ ಮಾಡಿದ್ವಿ, ಮತ್ತು ಹರಿದ್ವಾರದಾಗ ಮಾನ್ಸಾದೀವಿ ದರ್ಶನ ಮಾಡ್ಕೊಂಡ್ವಿ, ಎಲ್ಲನೂ ಆತ. ಮತ್ತು ಎಲ್ಲ ಹುಡುಗರು ಮತ್ತು ಹೊಂಟೀವಿ, ಮತ್ತು ದಾರಿದೇವಿ ದರ್ಶನನೂ ಮಾಡಿದ್ವಿ. ಮತ್ತು ಎಲ್ಲ ಹುಡುಗರು ಮಸ್ತ್ ಎಂಜಾಯ್ ಮಾಡ್ಕೊಂತ ಇವತ್ತು ರಿಟರ್ನ್ ಹೊಂಟೀವಿ. ಹೋಗೋಬೇಕಾದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಟ್ರೈನ್ದಾಗ. ಈಗ ಬರೋಬೇಕಾದ್ರೆ ಏನಾಯ್ತು ನೋಡ್ರಿ, ರಿಟರ್ನ್ ಬರೋಬೇಕು ಸ್ವಲ್ಪ ಸುಸ್ತಾಗೈತಿ, ಸ್ವಲ್ಪ ಕಮ್ಮಿ ಎಂಜಾಯ್ ಮಾಡಕತ್ತೀವಿ. ಖುಷಿ ಐತಿ, ಒಂದು ಖುಷಿ ಐತಿ ರೀ. ಒಟ್ಟು ನಾವು ದೇವ್ರ ದರ್ಶನ ಮಾಡಿದ್ವಿ. ಕೇದಾರ್ನಾಥ್ ಟ್ರಿಪ್ ನಮ್ದು ಫೈನಲಿ ಸಕ್ಸಸ್ ಆಗಿದೆ ಅಂತೇಳಿ ಒಂದು ಸಕ್ಸಸ್ ಐತಿ. ಮತ್ತು ನಮ್ಮ ನಿಖಿಲ್ ಏನೋ ಮಾತಾಡ್ತಾನಂತ, ಮಾತಾಡಪ್ಪ. ನೀವು ಊರಿಗೆ ನೋಡ್ರಿ ಎಕ್ಸ್ಪೆಕ್ಟೇಷನ್ ಮಾಡಿ ಹೋಗ್ತೀರಿ. ಒಬ್ಬ ಹೇಳತ್ತಾನ ಹೋಗ್ಬೇಕಂತೇಳಿ, ಹೋಗ್ಬಂದು ನಾನು ಅದ್ಬೇಕಂತ ಅನ್ಕೋತೀರಿ ಈಸಿ ಇರ್ತೈತೆ ಅಂತೇಳಿ. ಬಟ್ ಈಸಿ ಇಲ್ಲ. ಯಾವತ್ತಾದ್ರೂ ಎಲ್ಲಾದರೂ ಹೋಗ್ರಿ, ಎಕ್ಸ್ಪೀರಿಯನ್ಸ್ ಆಗೋ ಮಟ್ಟ ನಿಮ್ಗೆ ಗೊತ್ತಾಗಲ್ಲ ಕಷ್ಟ ಏನೈತಿ, ಅದು ಪರಿಶ್ರಮ ಏನೈತಿ ಅಂತೇಳಿ. ಯಾವತ್ತಾದ್ರೂ ಎಲ್ಲಾದರೂ ಹೋಗ್ಬೇಕಂದ್ರೆ ಇವಾಗ ಹೇಳತ್ತಾನ ನಾವು ಹೋಗೋಣ ಜೋಶ್ದಾಗ ಇರ್ತೀರಿ. ಬಟ್ ಜೋಶ್ ತಕ್ಕಂಗೆ ನಿಮ್ಮ ಹೆಲ್ತ್ದು ಕೇರ್ ತೊಗೊಂಡು ಎಲ್ಲ ವಿಚಾರ ಮಾಡಿ ಬೇಕಾದ್ರೆ ಹೆಂಗೆ ಹತ್ತಾರ ಏನಿಲ್ಲ, ನೀವು ಎಷ್ಟು ಕಷ್ಟ ಆಗ್ತೈತೆ, ತ್ರಾಸ ಆಗ್ತೈತೆ ಎಲ್ಲ ನೋಡ್ಕೋಬೇಕಾಗತ್ತೆ. ಈಗ ನಾವು ಹೋಗಿ ಬಂದೀವಿ, ನಾವು ಏನು ಕಷ್ಟಪಟ್ಟು ಹೆಂಗೆ ಹತ್ತೀವಿ ನಮಗೆ ಗೊತ್ತೈತಿ. ಎಲ್ಲರಿಗೂ ಹೇಳೋದು ಒಂದೇ, ದೋಸ್ತ ಏನಾರ ಟ್ರಿಪ್ಪಿಗೆ ದೇವ್ರ ಕರ್ಕೊಂತೇವೆ ಅಂತ ಎಸ್ಪೆಷಲಿ ಕಣ್ಣು ಮುಚ್ಚಿ ಹೂ ಅಂದ್ಬಿಡ್ರಿ. ಯಾಕಂದ್ರೆ ಸುಟಿ ಸಿಗ್ತಾವೋ ಇಲ್ಲ ಅದು ಸೆಕೆಂಡರಿ. ಬಟ್ ಹೆಂಗಾರ ಮಾಡಿ 100% ಟ್ರೈ ಕೊಟ್ಟು ಸುಟಿ ಮಾಡಕ್ಕೆ ನೋಡ್ರಿ. ಯಾಕಂದ್ರೆ ಅದು ದೋಸ್ತ ಕೂಟ ಹೋಗೋದು ಒಂದು ಮಜಾ ಬೇರೆ, ಆಮ್ಯಾಗ ಅಲ್ಲಿ ಆಗೋ ಎಕ್ಸ್ಪೀರಿಯನ್ಸಸ್ ಬೇರೆ. ಫ್ಯಾಮಿಲಿ ಕೂಟ ಆಗಂಗಿಲ್ಲ ನನ್ನ ಅನ್ಸಿದ ಮಟ್ಟಿಗೆ. ನಾವು ನೋಡಿದ್ದೆಲ್ಲ ದರ್ಶನ ತೊಗೊಂಡಿದ್ವಿ, 2 ಸಲ ದರ್ಶನ ಮಾಡಿದ್ವಿ ಕೆಲವೊಂದು ಕಡೆ. ಭಾಳ ಚಲೋ ಅನಿಸ್ತದೆ. ಈಗ ಹೊಂಟೇವಿ, ಖುಷಿಯಿಂದ ನಾವು ಹೊಂಟೇವಿ. ಬಟ್ ಟ್ರಿಪ್ ಎಂಡ್ ಆಗೈತೆ ಅಂತ ಹೇಳಿ ಅದೊಂದು ಸಣ್ಣ ಬೇಜಾರು ಅಷ್ಟೇ. ಮತ್ತೆ ಹೋಗ್ಬೇಕು, ಮತ್ತು ನಾಳೆ ಮತ್ತು ನಮ್ದು ಕೆಲಸ ಎಲ್ಲ ಚಾಲು, ಮತ್ತು ರೆಗ್ಯುಲರ್ ಏನು ಡೈಲಿ ರೂಟೀನ್ ಚಾಲು, ಅದೊಂದು ಸ್ವಲ್ಪ ಬೇಜಾರಾಗತೈತಿ. ಹೇಳಪ್ಪ ನಿಖಿಲ್. ಹಳೆ ಜೀವನ, ಹಳೆ ವಿದ್ಯಾರ್ಥಿ ಯಾವತ್ತು ಒಕೇಶನ್ಸ್ ರೇರ್ ಆಗಿ ಬರ್ತಾವೆ. ಯಾವತ್ತು ಬಿಡಕ್ಕೆ ಹೋಗ್ಬೇಡ್ರಿ. ಮೂಮೆಂಟ್ಸ್ ಏನೈತಿ ಅನುಭವಿಸೋದು ಮುಂದೆ ಅವಾಗ ಅನ್ಕೊಂಡಿದ್ವಿ ಹೋಗೋಕ್ಕಾಗಿಲ್ಲ, ಈಗ ಹೋಗ್ಬೇಕಿತ್ತು, ಅದೆಲ್ಲ ಅನಿಸ್ತೈತಿ. ಚಾನ್ಸ್ ಇದ್ದಾಗ ಯಾವತ್ತು ಬಿಡಕ್ಕೆ ಹೋಗ್ಬಿಡ್ರಿ. ಹೋಗಿದ್ಮೇಲೆ ಅದು ಮಜಾ, ಅದು ಖುಷಿ, ಫ್ರೆಂಡ್ಸ್ ಜೋಡಿ ಮೂಮೆಂಟ್ ಯಾವತ್ತೂ ಸಿಗಂಗಿಲ್ಲ. ಫ್ರೆಂಡ್ಸ್ ಅಂತಲ್ಲ, ಎಲ್ಲಾದ್ರೂ ಹೋಗ್ರಿ, ಫ್ಯಾಮಿಲಿ ಕೂಡ ಎಲ್ಲಾದ್ರೂ ಹೋಗ್ರಿ. ಚಾನ್ಸ್ ಇತ್ತಪ್ಪ ರೈಟ್, ಬಿಡಕ್ಕೆ ಹೋಗ್ಬೇಡ್ರಿ. ಹರ ಹರ ನಮ್ಮ ಪಾರ್ವತಿ ಪತೆ ಹರ ಹರ. ಫ್ರೆಂಡ್ಸ್, ಫೈನಲಿ ನಾವು 35 hours ಜರ್ನಿ ಮಾಡಿ ಬಂದ್ವಿ ನಮ್ಮ ಹುಬ್ಬಳ್ಳಿಗೆ. ಈಗ ಟೈಮ್ 4 ಗಂಟೆ ಆಗೈತೆ ನೋಡ್ರಿ. ಟ್ರೈನ್ ಆನ್ ಟೈಮ್ ಬಂತ. ಹರ ಹರ ಮಹಾದೇವ್. ಫ್ರೆಂಡ್ಸ್, ಈಗ ಮನಿಗ್ ಬಂದೆ. ಮಮ್ಮಿ ಸನಾತನ ಧರ್ಮದ ಪ್ರಕಾರ ಆರತಿ ಮಾಡಿ ಸ್ವಾಗತ ಮಾಡಕತ್ತಾರ. ಫೈನಲಿ ಈ ಯಾತ್ರಾ ಬಗ್ಗೆ ಹೇಳ್ಬೇಕಂದ್ರ ಅನ್ಎಕ್ಸ್ಪೆಕ್ಟೆಡ್ ಭಾಳ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆತ. ಇಷ್ಟು ಚಲೋ ಆಕೇತ್ ನಮ್ ಯಾತ್ರಾ ಅಂತ ಹೇಳಿ ನಾವು ಮನಸ್ದಾಗ ಅನ್ಕೊಂತಿದ್ದಿಲ್ಲ. ಭಾಳ ಚಲೋ ಅನಿಸ್ತ. ಮತ್ ಬಹಳಷ್ಟು ಗುಡ್ ಮೆಮರೀಸ್ ಕ್ರಿಯೇಟ್ ಆದವು. ಇವೇನ್ ಮೆಮರೀಸ್ ಅದ ನೋಡ್ರಿ, ಲೈಫ್ ಟೈಮ್ ಮಟ ನೆನಪಿರ್ತೈತಿ ನಮ್ಗ. ಮತ್ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಫೈನಲಿ ಇದು ಕೇದಾರ್ನಾಥ್ ಸೀರೀಸ್ ಇಂದ ಲಾಸ್ಟ್ ವ್ಲಾಗ್ ಎಂಡ್ ಮಾಡಾಕತ್ತೀನಿ. ಜೈ ಶ್ರೀರಾಮ್, ಹರ ಹರ್ ಮಹಾದೇವ್.